ಇದು ತಗೊಳ್ಳಿ ಜಿ, ಫಾತಿಮಾ ಶಾದಿಗೆ ಅಂತ ಮಾಡಿಸಿದ ಒಡವೆ. ಇದೇನು ಉಪಯೋಗ ಇಲ್ವಲ್ಲ, ಮನೇಲಿ ಇಟ್ಕೊಂಡು ಏನು ಪ್ರಯೋಜನ? ಈ ಒಡವೆನ ಮಾರಿ ಹಣನ ತೊಗೊಂಡು ಬಂದು ಅವ್ನ ಎದೆ ಮೇಲೆ ಬಿಸಾಕಿ. ಹೌದಬ್ಬ, ಅದಾದರೂ ಮಾಡಿ. ಇದೇ ನನಗೆ ಅವಶ್ಯಕತೆ ಇಲ್ಲ. ಮೊದಲೊಂದು ಸಾಲ ತೀರಿದ್ರೆ ಸಾಕು. ಇದನ್ನು ಮಾಡಿದ್ರೆ ಎಷ್ಟು ಬರುತ್ತೆ ಶಾಯದ? ಅವನು ಅರ್ಧ ಸಾಲನೂ ತೀರ್ಸೋಕ್ಕಾಗಲ್ಲ. ಎಷ್ಟಾದರೂ ಬರಲಿ ಜಿ, ಉಳಿದಿದ್ದನ್ನು ಆಮೇಲೆ ಕೊಡ್ತೀವಿ ಅಂತ ಹೇಳಿದ್ರಾಯ್ತು. ಅವ್ನು ಕೊಟ್ಟಿರೋ ದುಡ್ಡು ಸಾಲಕ್ಕೆ ಆಗಿದ್ರೆ ಇಷ್ಟಿದೆ ಇಟ್ಕೋ, ಮಿಕ್ಕಿದ್ದನ್ನು ಆಮೇಲೆ ಕೊಡ್ತೀನಿ ಅಂತ ಹೇಳ್ಬೋದಾಗಿತ್ತು. ಆದರೆ ಅವ್ನು ನಮ್ಮ ರಕ್ತ ಹೀರಬೇಕು ಅಂತ ಕೇಳ್ತಾ ಇರೋದು. ಇಷ್ಟಕ್ಕೆಲ್ಲ ಸಮಾಧಾನ ಆಗಲ್ಲ ಶಾಯದ. ಅವನು $10,000 ಕೊಡೋಕ್ಕೆ ಹಿಂದೆ ಮುಂದೆ ನೋಡ್ತಾರಂದ್ರೆ ಹೇಗಬ್ಬ ಒಂದು ವಾರದಲ್ಲಿ 5 ಲಕ್ಷ ಅಡ್ಜಸ್ಟ್ ಮಾಡೋದು? ಏನಾದರೂ ಅವ್ನು ಮಾಡಬೇಕು ಬೇಟಿ, ಇಲ್ಲಾಂದರೆ ಅವನು ನಮ್ಮನ್ನು ಸುಮ್ಮನೆ ಬಿಡೋದಿಲ್ಲ. ಇದಕ್ಕೆಲ್ಲ ಅವನು ಶಾಶ್ವತವಾದ ಪರಿಹಾರ ನಾನೇ ಹುಡುಕ್ತೀನಿ. ಇದರಲ್ಲಿ 5 ಲಕ್ಷ ಕೊಟ್ಟರು ಹಬ್ಬ ಸಾಲನ ತೀರಿಸ್ಬೋದಾಗಿತ್ತು. ರಾಮ್ ಹತ್ರ ಒಂದು ಮಾತು ಕೇಳಿದರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಬೇಡ ಬೇಡ, ರಾಮ್ ಶಾಲೆ ಕಟ್ಟಬೇಕು ಅಂತ ಕಷ್ಟಪಡ್ತಾ ಇದ್ದಾರೆ. ಈಗ ನಾನು ನನ್ನ ಸ್ವಾರ್ಥಕ್ಕೆ ದುಡ್ಡು ಕೇಳಿದ್ರೆ ಸರಿ ಆಗಲ್ಲ. ಬೇರೆನೇ ಏನಾದರೂ ವ್ಯವಸ್ಥೆ ಮಾಡಬೇಕು. ಜಾನಕಿ, ದುಡ್ಡನ್ನ ಕೈಲಿಡ್ಕೊಂಡು ಏನು ಮಾಡ್ತಿದ್ಯಾ? ಸರಿಯಾಗಿದೆಯಲ್ವ ಅಂತ ಚೆಕ್ ಮಾಡ್ತಿದ್ಯಾ? ಹಾಂ, ಹಾಗೆ ಸುಮ್ಮನೆ ನೋಡ್ತಿದ್ದೆ. ನೋಡಿದ್ರೆ ದುಡ್ಡು ಬರಲ್ಲ, ದುಡಿದ್ರೆ ದುಡ್ಡು ಬರೋದು. ಯಾರದು ನೋಡೋ ಮುಂಚೆ ಅದನ್ನು ಒಳಗಿಟ್ಬಿಡು. ಈ ಮನೇಲಿ ಕದಿಯೋಕ್ಕಂತ ಯಾರು ಬರ್ತಾರ ರಾಮ್? ಹೇಳೋಕ್ಕಾಗಲ್ಲ. ಎಂಥವ್ರ ಮನಸ್ಸಾದರೂ ಬದಲಾಯಿಸೋಕ್ಕೆ ದುಡ್ಡಿಗೆ ಮಾತ್ರ ಶಕ್ತಿ ಇರೋದು. ನೀನೇ ನೋಡು, ಇಷ್ಟೊಂದು ಹಣ ಕೈಗೆ ಸಿಕ್ತು ಅಂತ ಹೇಗೆ ನೋಡ್ತಿದ್ಯಾ? ಬಿಟ್ಟರೆ ನಾಳೆ ನಾನೇ ಹಣನ ಎತ್ಕೊಂಡು ಓಡ್ ಹೋಗ್ತೀನಿ ಅಂತೀರಾ? ನೀನು ಹಾಗೆ ಮಾಡಲ್ಲ ಅಂತ ನಂಗೆ ಗೊತ್ತು ಜಾನಕಿ. ಜಾನಕಿ ಯಾವತ್ತೂ ಹಣಕ್ಕೆ ಬೆಲೆ ಕೊಡಲ್ಲ, ಗುಣಕ್ಕೆ ಬೆಲೆ ಕೊಡೋದು. ಅಷ್ಟೊಂದು ನಂಬಿಕೆ ಇದೆಯಾ ನನ್ನ ಮೇಲೆ? ನಂಬಿಕೆ ಇರೋದಕ್ಕೇನೆ ನಿನ್ನ ಹತ್ರ ಹಣ ಕೊಟ್ಟಿದ್ದು. ಹಾಗಾದರೆ ನಾಳೆ ನಾನು ಇದರಲ್ಲಿ 5 ಲಕ್ಷ ಎತ್ಕೋತೀನಿ. ಏನು ಮಾಡ್ತೀರಾ? ಮಾಡೋದೇನು, ನೀನೇ ಹೇಳಿದ್ಯಲ್ಲ ಎತ್ಕೋತೀನಿ ಅಂತ. ಕಡಿಮೆ ಆದರೆ ನೀನೇ ತಂದಿಡಬೇಕು ಅಷ್ಟೆ. ಅಯ್ಯೋ, ನನಗೆ ಯಾವ ಹಣನೂ ಬೇಡಪ್ಪ. ಇದ್ರ ಸಹವಾಸನೇ ಸಾಕು. ಇಲ್ಲೇ ಇಡ್ತೀನಿ, ನೋಡ್ಕೊಂಬಿಡಿ. ಜಾನಕಿ, ದುಡ್ಡಂತೂ ಬಂದಾಯಿತು. ಇನ್ನು ಜಾಗ ಒಂದು ಸಿಕ್ಬಿಟ್ರೆ ನಂಗೆ ಖುಷಿ. ಅಷ್ಟಕ್ಕೆ ಮುಗ್ದಿಲ್ಲ ರಾಮ್, ಆಮೇಲೆ ಇರೋದು ಕೆಲಸ. ಜಾಗ ಸಿಕ್ಬಿಟ್ರೆ ಶಾಲೆ ತನ್ನಿಂದ ತಾನೇ ಉದ್ಭವ ಆಗುತ್ತಾ? ಕಟ್ಸೋರು ಯಾರು? ಅದಕ್ಕೆ ಅಂತ ನೀನೇ ಇದೆಯಲ್ಲ, ಗುದ್ಲಿ ಪೂಜೆ ಮಾಡೋದು, ಕಟ್ಸೋದು ಎಲ್ಲ ನಿಂದೇ ಕೆಲಸ. ಮತ್ತೆ ನೀವೇನು ಮಾಡ್ತೀರಾ? ಎಲ್ಲ ಆದಮೇಲೆ ಮಕ್ಳಿಗೆ ಪಾಠ ಮಾಡ್ತೀನಿ. ಬೇಡ ಬೇಡ, ನೀವೇ ಕಟ್ಸಿ, ನಾನೇ ಪಾಠ ಮಾಡ್ತೀನಿ. ನೀನು ಪಾಠ ಮಾಡೋದಕ್ಕೆ ಹೋದರೆ ಮನೇಲಿ ನನಗೆ ಪಾಠ ಹೇಳ್ಕೊಡೋರು ಯಾರು? ನೀವು ಮತ್ತೆ ಯಾವ ಪಾಠ ಕಲಿಬೇಕು ಅಂತಿದ್ದೀರಾ? ಒಂದಿದೆ ಜಾನಕಿ, ಅದನ್ನು ನೀನು ಹೇಳ್ಕೊಡ್ಲೇಬೇಕು. ಪ್ರೇಮ ಪಾಠ. ಅಯ್ಯೋ, ನನಗಂತೂ ನಿಮ್ಗೆ ಆ ಪಾಠ ಹೇಳ್ಕೊಡೋಕ್ಕಾಗೋದೇ ಇಲ್ಲ. ಎಷ್ಟೇ ಕಲಿತ್ರೂ ನಿಮಗೆ ಮುಗೀತು ಅನ್ನೋದೇ ಇಲ್ಲ. ಪ್ರೇಮ ಪಾಠ ಹಾಗೆ ಅಲ್ವಾ ಜಾನಕಿ? ಕಲಿತಷ್ಟು ಕಲಿತಾನೇ ಇರಬೇಕು ಅಂತ ಅನ್ಸುತ್ತೆ. ಈ ಮ್ಯಾಥ್ಸ್ ಸೈನ್ಸ್ ಎಲ್ಲ ಆದರೆ ಅದ್ರ ಮುಂದೆ ಬೋರ್ ಅಂತ ಅನ್ಸ್ಬಿಡುತ್ತೆ. ಕಲಿಬೇಕು ಅನ್ನೋ ಮನಸ್ಸಿದ್ದವ್ರಿಗೆ ಯಾವುದು ಬೋರ್ ಆಗಲ್ಲ ರಾಮ್. ಬೇಡ ಅನ್ಸಿದ್ರೆ ಎಲ್ಲ ಕೆಲಸನೂ ಬೋರೆ. ನನಗೆ ಸದ್ಯಕ್ಕೆ ಆ ಪಾಠ ಎಲ್ಲ ಏನೂ ಬೇಡ, ಪ್ರೇಮ ಪಾಠ ಮಾತ್ರ ಸಾಕು. ಸಾಕು ಸಾಕು, ಹೋದ ಕೆಲಸ ಏನಾಯ್ತು ಹೇಳಿ? ಹಣ ಸಿಕ್ಕಿ ಅದನ್ನು ನೀನೇ ಕಬೋರ್ಡಲ್ಲಿ ಇಷ್ಟ ಆಯ್ತಲ್ಲ, ಮತ್ತಿನ್ನೇನು ಹೇಳಬೇಕು? ನಾನು ಕೇಳಿದ್ದು ಆ ವಿಚಾರ ಅಲ್ಲ, ರುಕ್ಕೋಕ್ಕನ ವಿಚಾರ ಏನಾಯ್ತು ಅಂತ. ಅದಾ? ಹಾಂ, ಪ್ರತಾಪ್ ಹತ್ರ ಕೇಳಿದೆ. ಹೌದಾ? ಏನಂದ್ರು? ಓಕೆ ಅಂತ ಹೇಳಿರ್ಬೇಕಲ್ವಾ? ಓಕೆ ಅಂತಲೂ ಹೇಳಿಲ್ಲ, ನಾಟ್ ಓಕೆ ಅಂತಲೂ ಹೇಳಿಲ್ಲ ಜಾನಕಿ. ಹೌದಾ? ಹಾಗಾದರೆ ಗ್ರೀನ್ ಸಿಗ್ನಲ್ ಕೊಟ್ಟೇ ಇಲ್ವಾ? ಕೊಟ್ಟ, ಆದರೆ ಯೋಚನೆ ಮಾಡಿ ಹೇಳ್ತೀನಿ ಅಂತ ಹೇಳ್ದ. ಹಾಗಾದರೆ ಪಾಸಿಟಿವ್ ಆಗಿ ಉತ್ತರ ಬರುತ್ತೆ ಅಲ್ವಾ?
ನಾನು ಹಾಗೆ ಅಂದ್ಕೊಂಡಿದ್ದೀನಿ ಜಾನಕಿ. ಏನು ಮಾಡ್ತಾನೆ ಅಂತ ಗೊತ್ತಿಲ್ಲ. ರುಕ್ಕು ಅಕ್ಕ ಮದುವೆ ಆದರೆ ಎಷ್ಟು ಖುಷಿ ಆಗ್ತಾರಲ್ವ ರಾಮ್. ಹಳೇದನ್ನೆಲ್ಲ ಮರೆತು ಹೊಸ ಜೀವನ ಶುರು ಮಾಡ್ತಾರೆ. ಮುಂದೆ ಯಾರು ಅವರಿಗೆ ಬೆರಳು ಮಾಡು ತೋರಿಸಲ್ಲ. ಅವ್ರ ಜೀವನಕ್ಕೂ ಒಂದು ಅರ್ಥ ಸಿಕ್ಕಂಗಾಗುತ್ತೆ. ಹೌದು ಜಾನಕಿ, ಅಕ್ಕನ ಜೀವನ ಸರಿಯಾದರೆ ಆ ಪುಣ್ಯ ಎಲ್ಲ ನಿಂಗೆ ಬರುತ್ತೆ. ನೀನೇ ಅಲ್ವಾ ಮೊದಲು ಮದುವೆ ಪ್ರಸ್ತಾಪ ಮಾಡಿದವಳು. ಹಾಗೆಲ್ಲ ಏನೂ ಇಲ್ಲ. ಮದುವೆ ಅಂದರೆ ಒಬ್ಬರು ಮನ್ಸು ಮಾಡಿದ್ರೆ ಆಗಲ್ಲ. ಮನೆಯಲ್ಲಿ ಎಲ್ಲರೂ ಸೇರಿದ್ರೇ ಆಗೋದು. ಅದಕ್ಕೆ ಎಲ್ರಿಗೂ ಪುಣ್ಯ ಬರುತ್ತೆ. ಅದಕ್ಕೆ ಹೇಳೋದು ನಿನ್ನಂಥ ಹೆಂಡ್ತಿನ ಸಿಗಬೇಕು ಅಂತ. ನಿನಗೆ ಸಿಕ್ಕಿರೋ ಪುಣ್ಯನ ಎಲ್ರಿಗೂ ಹಂಚಕ್ಕೆ ನೋಡ್ತೀಯಲ್ಲ, ನಿಂತರ ಒಳ್ಳೆ ಮನಸ್ಸು ಯಾರಿಗಿರುತ್ತೆ ಜಾನಕಿ? ಅಯ್ಯೋ, ನಾನೇನು ಅಷ್ಟೊಂದೇನು ಒಳ್ಳೆಯವಳಲ್ಲ. ನಾನು ತಪ್ಪು ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ನೋಡಿ. ನನ್ನ ಹೆಂಡತಿ ಯಾವುದೇ ಥರ ತಪ್ಪು ಮಾಡಲ್ಲ ಅನ್ನೋ ನಂಬಿಕೆ ನನಗಿದೆ ಜಾನಕಿ. ಇವಾಗ ಆ ವಿಚಾರ ಎಲ್ಲ ಬಿಡು, ನಮ್ಮಿಬ್ಬರು ವಿಚಾರಕ್ಕೆ ಬಾ. ನಮ್ಮಿಬ್ರು ವಿಚಾರ ಏನಿದೆ ರಾಮ್ ಮಾತಾಡೋದು? ಏನು ಜಾನಕಿ ಹೀಗೆ ಕೇಳ್ತಿದ್ಯಾ? ಎಷ್ಟೊಂದೆಲ್ಲ ಇದೆ. ನಾವಿಬ್ಬರು ಸೇರಿ ಶಾಲೆ ಶುರು ಮಾಡಬೇಕು, ಮಕ್ಳಿಗೆ ಪಾಠ ಹೇಳ್ಕೊಡ್ಬೇಕು, ಪ್ರತಾಪ ಹೋದ್ರೆ ಅಕ್ಕನ ಮದುವೆನೂ ಮಾಡಬೇಕು. ಅದೆಲ್ಲ ಅದ್ರ ಪಾಡಿಗೆ ಅದು ಆಗ್ತಾನೆ ಇರುತ್ತೆ. ಅದ್ರ ಬಗ್ಗೆ ಮಾತಾಡೋ ವಿಚಾರ ಏನಿದೆ? ಇಷ್ಟೆಲ್ಲ ಆದರೂ ನಮಗೆ ಮಕ್ಕಳಾಗೋ ವಿಚಾರನ ಮಾತಾಡೋದು ಬೇಡವಾ? ಅದೂ ಅದ್ರ ಪಾಡಿಗೆ ಹಾಗೆ ಆಗುತ್ತೆ ಅಂತ ಬಿಟ್ಬಿಡೋಕ್ಕಾಗತ್ತಾ? ನಿಮಗೆಲ್ಲ ವಿಷಯದಲ್ಲೂ ತಮಾಷೆನೇ ನೋಡಿ. ಹೆಂಡತಿ ಜೊತೆ ತಮಾಷೆ ಮಾಡಿದ್ರೇ ಮಕ್ಕಳಿಗೆ ಪಾಠ ಮಾಡೋಕ್ಕಾಗಲ್ಲ. ಭರತ್, ಕೇಳಿದ್ರ ಭರತ್ ನಿಮ್ಮಪ್ಪ ಹೇಳಿದ್ದನ್ನ? ನೀವೇನೋ ದೊಡ್ಡ ಕಳ್ಳನಂತೆ. ಅಂಥದ್ದೇನು ಕದ್ದಿದ್ದೀರಾ ಈ ಮನೇಲಿ? ಅಯ್ಯೋ, ಅವ್ರದ್ದು ಇದ್ದಿದ್ದೆ ಬಿಡು. ನೀನು ಇವಾಗ ಕೇಳ್ತಿದ್ಯಾ? ನಾನು ಯಾವಾಗಿಂದ ನೋಡ್ತಾ ಇದ್ದೀನಿ. ಅಲ್ಲ ಭರತ್, ಹೆಂಡತಿ ಮುಂದೆ ಗಂಡಂಗೆ ಹಂಗೆಲ್ಲ ಅಂದರೆ ನನಗೆ ಬೇಜಾರಾಗಲ್ವಾ? ಬೇಜಾರಾಗ್ತಿದ್ರೆ ಯಾಕೆ ಗರ ಬಡ್ದಂಗೆ ನಿಂತಿದ್ದೆ? ಹೇಳಬೇಕಿತ್ತು ನನ್ನ ಗಂಡನ್ಗೆ ಯಾಕೆ ಬೈತಿದ್ದೀರಾ ಮಾವ ಅಂತ. ಕೇಳ್ತಿದ್ದೆ, ಆದರೆ ನಿಮ್ಮನ್ನು ನಂಬಿ ಕೇಳೋಕ್ಕಾಗಲ್ಲ ನೋಡಿ. ಯಾವ ಟೈಮಲ್ಲಿ ಏನು ಮಾಡ್ತಿರೋ ನನಗೆ ಗೊತ್ತಿಲ್ಲ. ನನಗೆ ಉಲ್ಟಾ ಹೊಡೆದ್ಬಿಟ್ರೆ ಆಮೇಲೆ ನಾನಿಲ್ಲಿ ಹೋಗಲಿ? ಅದಕ್ಕೆ ಸೈಲೆಂಟಾಗಿ ಸೈಡಾಗಿ ನಿಲ್ಲೋದು ಒಳ್ಳೇದು. ಯಾಕೆ ಮಾತಾಡಿ ಬಾಯಿ ನೋಯಿಸ್ಕೊಳ್ಳೋದು? ನೀವು ಹೀಗೆ ಹೇಳ್ತಾ ಇರಿ, ಆಮೇಲೆ ನೋಡಿ ನಿಮ್ಮ ಕೈಗೆ ಏನು ಕೊಡ್ತಾರೆ ಅಂತ. ಏನು ಕೊಡ್ತಾರೆ? ಇನ್ನೇನು ನಿಮ್ಮ ಕೈಗೆ ಚಿಪ್ ಕೊಡ್ತಾರೆ. ಮಾಡ್ಬೇಕಾ? ತಲೆ ಎಲ್ಲ ಮಾತಾಡ್ಬೇಡ, ತಲೆ ಕಟ್ಟರೆ ಸರಿ ಇರಲ್ಲ. ನೋಡಿ, ನಾನೇನಾದರೂ ಹೇಳಿದ್ರೆ ನಿಮ್ಗಾಗೋದೇ ಇಲ್ಲ. ನಾನೇನು ಇಲ್ಲದೆ ಇರೋದು ಹೇಳದ್ನಾ? ಚಿಪ್ ಕೊಡ್ತಾರೆ ಅಂದರೆ ಏನೇ ಅರ್ಥ? ನಮ್ಮ ಮನೆಯವ್ರು ನಂಗೆ ಹೊರಗಡೆ ಹಾಕ್ತಾರಂತನ? ಹೌದು, ಮತ್ತಿನೇನು? ಬಾಯಿ ಬಂದಾಗ ಮಾತಾಡ್ಬೇಡ ಮಾಡ್ಬೇಕಾ? ನಮ್ಮಪ್ಪ ಏನು ಅಂತ ನಂಗೆ ಗೊತ್ತು. ಕೋಪದಲ್ಲಿ ನನ್ನನ್ನು ಬೈಬೋದು, ಆದರೆ ಅವ್ರಿಗೆ ನನ್ನ ಮೇಲೆ ಯಾವ ದ್ವೇಷನೂ ಇಲ್ಲ. ಎಷ್ಟು ದಿನ ಇರಲಿಲ್ಲ, ಇನ್ನು ಮುಂದೆ ಬರುತ್ತೆ ನೋಡಿ. ಅದೇ ಹೇಗೆ? ಇಷ್ಟು ದಿನ ಇಲ್ಲದೆ ಇರೋದು ಮುಂದೆ ಬರುತ್ತೆ? ಹೇಗ? ರಾಮ ನೋಡಿದ್ರೆ ಶಾಲೆ ಓಪನ್ ಮಾಡ್ತಿದ್ದಾನೆ, ನೀವು ಕೆಲಸ ಕಾರ್ಯ ಇಲ್ಲದೆ ಅಲಿತಾ ಇದ್ದೀರಾ. ಇವನು ದನ್ಪಿಂಡ, ಸುಮ್ಮನೆ ಊಟ ಹಾಕ್ಬೇಕು. ಎಲ್ಲಾದರೂ ಮನೆ ಬಿಟ್ಟು ಹೋದ್ರೆ ಸಾಕು ಅಂತ ಆಡ್ಕೊಳಕ್ಕೆ ಶುರು ಮಾಡ್ತಾರೆ. ಅವ್ರು ಆಡ್ಕೊಂಡ ತಕ್ಷಣ ನಾನೇನು ಮನೆ ಬಿಟ್ಟು ಹೋಗಲ್ಲ, ಆರಾಮಾಗಿ ಇಲ್ಲೇ ಇರೋಣ. ನೀನು ಯಾವ ಟೆನ್ಷನು ತೊಗೋಬೇಡ. ಏನು ಬರತ್ ನೀವು? ನಾನು ಏನು ಹೇಳಿದ್ರು ನಿಮ್ಗೆ ಅರ್ಥನೇ ಆಗ್ತಿಲ್ವಲ್ಲ. ನಾನೇನೇ ಮಾಡಲಿ, ಬೈಸ್ಕೊಳ್ಳೋದು ನನಗೇನು ಹೊಸದಾ? ಇದ್ದಿದ್ದೆ ಅಂತ ಸುಮ್ಮನೆ ಇದ್ದೀನಿ. ಜಗಳ ಮಾಡೋಕ್ಕೆ ಹೋದರೆ ದೊಡ್ಡದಾಗುತ್ತೆ, ಆಮೇಲೆ ಎಲ್ರಿಗೂ ನನ್ನ ಮೇಲೆ ಬೇಜಾರಾಗುತ್ತೆ. ಅದು ಬೇರೆ ನನ್ನ ಕೆಲಸ ಕಾರ್ಯ ಇಲ್ಲದೆ ಇರೋ ಸೋಂಬೇರಿ ಬೇರೆ ಅಲ್ವಾ? ಅದಕ್ಕೆ ಬಡ್ಕೋತಾ ಇರೋದು. ನಾನು ನನ್ನ ಫ್ರೆಂಡ್ ಹತ್ರ ಮಾತಾಡಿದ್ದೀನಿ, ಅವಳು ಗಂಡನ ಕಂಪ್ನಿಲಿ ಪಾರ್ಟ್ನರಾಗಿ ಸೇರ್ಕೊಳ್ಳಿ. ಯಾವ ಪಾರ್ಟ್ನರು ಬೇಡ, ನನ್ನ ಫ್ರೆಂಡಿಗೆ ಹೇಳಿದ್ದೀನಿ, ನಾಳೆ ಹೇಳ್ತೀನಿ ಅಂತ ಹೇಳಿದ್ದಾನೆ. ಹೌದಾ? ಏನು ಕೆಲಸ ಬರತ್? ಕೈ ತುಂಬ ಸಂಬಳ ಬರುತ್ತೆ ಅಲ್ವಾ? ಕೈ ತುಂಬ ಬರುತ್ತೋ ಕಾಲು ತುಂಬ ಬರುತ್ತೋ ನನಗೇನು ಗೊತ್ತು? ಕೆಲ್ಸಕ್ಕೆ ಹೋದ್ಮೇಲೆ ತಾನೇ ಗೊತ್ತಾಗೋದು. ಅಂತೂ ಕೆಲ್ಸಕ್ಕೆ ಹೋಗೋ ಬುದ್ಧಿ ಬಂತಲ್ಲ, ನನಗೆ ಸಾಕಪ್ಪ. ನಿನಗೂ ಅದೇ ಎಲ್ಲ ಬೇಕಾಗಿರೋದು.
ಈಗ ಸಂತೋಷ ತಾನೆ. ಸಂತೋಷ ಆಗದೆ ಇರತ್ತಾ ಭರತ್? ಎಷ್ಟು ದಿನ ಅಂತ ಬೇರೆಯವ್ರ ದುಡ್ಡು ಮೇಲೆ ಬದುಕಕ್ಕಾಗತ್ತೆ? ಮೊದಲೇ ಈ ಮನೇಲಿ ನಿಮ್ಮನ್ನು ಕಂಡ್ರೆ ಯಾರಿಗೂ ಆಗಲ್ಲ. ಯಾರಿಗೂ ಅಲ್ಲ, ನಮ್ಮ ಅಪ್ಪನಿಗೆ ಮಾತ್ರ. ನನ್ನ ಮಿಕ್ಕಿದವ್ರಿಗೆ ಎಲ್ರಿಗೂ ಇಷ್ಟ. ಹಾಗೆಲ್ಲ ಅನ್ಕೊಳ್ಳೋದು ತಪ್ಪು ಭರತ್. ಮೇಲ್ನೋಟಕ್ಕೆ ಎಲ್ಲರೂ ನಮ್ಮವ್ರ ಥರನೇ ಇರ್ತಾರೆ, ಮನ್ಸಲ್ಲೇನಿರುತ್ತೋ ಯಾರಿಗೂ ಗೊತ್ತು. ಎಲ್ರೂ ನಂಬಕ್ಕೆ ಮುಂಚೆ ಸ್ವಲ್ಪ ಹುಷಾರಾಗಿರ್ಬೇಕು. ವಿಷ ತುಂಬಿದ ಹಾವಿನ ಮನಸ್ಥಿತಿಯವರು ಇರ್ತಾರೆ. ಯಾವಾಗ ಯಾರ ರೂಪದಲ್ಲಿ ಬಂದು ವಿಷ ಕಕ್ತಾರೆ ಅಂತ ಹೇಳಕ್ಕಾಗಲ್ಲ ಭರತ್. ಏಯ್, ನನ್ನ ತಮ್ಮ ರಾಮನ್ ವಿಷಯದಲ್ಲಿ ಅದೆಲ್ಲ ಸುಳ್ಳು ಕಣೆ. ಅಮೃತ ಥರ ಸಿಕ್ಕಿರೋ ವರ ಅವನು. ಇವಾಗಿನ ತನಕ ಅವ್ನು ನನಗೆ ಒಂದು ಮಾತು ಹೇಳಿಲ್ಲ ಗೊತ್ತಾ? ನಾನು ತಪ್ಪು ಮಾಡಿದ್ರು ತಿದ್ದಿ ಬುದ್ಧಿ ಹೇಳಿದಾನೆ ಹೊರತು ಗದರಿಸಿ ಮಾತಾಡಿಲ್ಲ. ನನಗೆ ಅವನ ಮೇಲೆ ಸಂಪೂರ್ಣ ನಂಬಿಕೆ ಇದೆ ಕಣೆ. ಮುಂದೇನು ರಾಮ ಹೀಗೆ ಇರ್ತಾನಂತ ಹೇಳಕ್ಕಾಗಲ್ಲ ಭರತ್. ಈಗಿನ ಕಾಲದಲ್ಲಿ ಹಣ ಇದ್ರೆ ಮಾತ್ರ ಸಂಬಂಧ, ಪ್ರೀತಿ, ಪ್ರೇಮ ಎಲ್ಲ. ಇಲ್ಲ ಅಂದರೆ 5 ನಿಮಿಷ ನಿಮ್ಮ ಜೊತೆ ಮಾತಾಡೋಕ್ಕೂ ಹಿಂದೆ ಮುಂದೆ ನೋಡ್ತಾರೆ. ಇಷ್ಟು ದಿನ ರಾಮ ಹೇಗೋ ಖಾಲಿ ಇದ್ದ ಸರಿ, ಈಗ ಆಗಲ್ವಲ್ಲ. ಅವನು ಬೆಳಿತಾನೆ, ಅವನ ಕಿವಿ ಚುಚ್ಚಾಕು 1000 ಜನ ಇರ್ತಾರೆ. ಅವಾಗ ಮನಸ್ಸು ಬದಲಾಯಿಸಲ್ಲ ಅಂತ ಏನು ಗ್ಯಾರಂಟಿ? ಅದಕ್ಕೆ ಬರತ್, ನಾವು ಯಾರ ಮೇಲೂ ಡಿಪೆಂಡ್ ಆಗೋದು ಬೇಡ. ನಮ್ಮದೇ ಅಂತ ಒಂದು ಉದ್ಯೋಗ ಮಾಡೋಣ, ಅವಾಗ ಎಲ್ರಿಗೂ ಸಂತೋಷ ಆಗತ್ತೆ ಅಲ್ವಾ? ನಿಮಗೂ ಗೌರವ ಸಿಗುತ್ತೆ, ನೀವು ರಾಮನ್ ಥರನೇ ಹೆಸರು ಮಾಡ್ತೀರಾ. ಯಾಕೆ ಜಾನಕಿ, ಇನ್ನೂ ನಿದ್ದೆ ಮಾಡಿಲ್ವಾ? ಏನಿಲ್ಲ, ಯಾಕೋ ನಿದ್ರೆನೇ ಬರ್ತಿಲ್ಲ. ಯಾಕೆ, ಏನಾಯ್ತು? ಏನಿಲ್ಲ, ಯಾಕೋ ಒಂಥರ ಮೂಡ್ ಆಫ್. ನೀನೊಬ್ಳು ಗಂಡ ಒಳ್ಳೆ ಕೆಲ್ಸಕ್ಕೆ ಕೈ ಹಾಕ್ತಿದ್ದಾನೆ ಅಂತ ಖುಷಿ ಪಡೋದು ಬಿಟ್ಟು ಈ ಥರ ಮೂಡ್ ಆಫ್ ಅಂದರೆ ಏನರ್ಥ? ಆ ವಿಷಯಕ್ಕಲ್ಲ ರಾಮ್, ಬೇರೆ ಯಾವುದೋ ವಿಚಾರಕ್ಕೆ ಸ್ವಲ್ಪ ಬೇಜಾರಾಗ್ತಿದೆ. ಬೇರೆ ವಿಷಯನಾ? ಯಾವ ವಿಷಯ ಜಾನಕಿ? ಜಾನಕಿ, ನನ್ನ ಹತ್ರ ಏನೋ ಹೇಳಬೇಕು ಅಂತ ಒದ್ದಾಡ್ತಿದ್ಯಾ, ಯಾಕೆ ಹಿಂಜರಿತಾ ಇದೆಯಾ? ಮನ್ಸ್ ಬಿಚ್ಚಿ ಹೇಳಬೇಕು ತಾನೆ, ನಾನು ಏನು ಅನ್ಕೊಳ್ಳಲ್ಲ, ಹೇಳು. ಹೇಳಿದ್ರೆ ನೀವೇನು ಬೇಜಾರು ಮಾಡ್ಕೊಳ್ಳಲ್ಲ ತಾನೆ? ಏನು ಜಾನಕಿ ನೀನು, ಇಷ್ಟನಾ ನಿನ್ನನ್ನು ಅರ್ಥ ಮಾಡ್ಕೊಂಡಿರೋದು? ಅಕ್ಕನ ವಿಚಾರ ಹೇಳಿದಾಗಲೇ ನಾನೇನು ಅಂದ್ಕೊಳ್ಳಿಲ್ಲ. ನೀನು ಏನೇ ಹೇಳಿದ್ರು ಅದಕ್ಕೊಂದು ಅರ್ಥ ಇರುತ್ತೆ ಜಾನಕಿ. ನಾನು ಬೇಜಾರು ಮಾಡ್ಕೊಳ್ಳಲ್ಲ, ಏನಾಯ್ತು ಅಂತ ಹೇಳು. ರಾಮ್, ನಾಳೆ ನೀವು ಶಾಲೆ ಕಟ್ಟಿದ್ರೆ ಎಲ್ಲರೂ ನಿಮ್ಮನ್ನೇ ಹೊಗಳ್ತಾರೆ. ಶಾಸ್ತ್ರಿಗಳ ಮಗ ಒಳ್ಳೆ ಕೆಲಸ ಮಾಡ್ದ ಅಂತ ನಿಮಗೆ ಸನ್ಮಾನ ಮಾಡ್ತಾರಲ್ವಾ? ಸನ್ಮಾನ ಮಾಡ್ತಾರೋ ಬಿಡ್ತಾರೋ, ಆದರೆ ಯಾವುದೇ ಹೋಗ್ಲಿಕ್ಕೆಗೋ ನಾನು ಶಾಲೆ ಕಟ್ಟಿಸ್ತಿಲ್ಲ ಜಾನಕಿ. ನನ್ನಿಂದ 4 ಮಕ್ಕಳಿಗೆ ಒಳ್ಳೇದಾಗಲಿ ಅಂತ ಪಾಠಶಾಲೆ ಕಟ್ಟಿಸ್ತಾ ಇದ್ದೀನಿ. ಆದರೂ ನಿಮ್ಮ ಒಳ್ಳೆ ಕೆಲಸನ ಎಲ್ಲರೂ ಗುರ್ತಿಸ್ತಾರೆ ಅಲ್ವಾ? ಹಾಂ ಜಾನಕಿ, ಒಳ್ಳೇದನ್ನು ಯಾರೇ ಆಗಲಿ ಗುರ್ತಿಸ್ಬೇಕಲ್ವಾ? ನೀವೇನೋ ನಿಮ್ಮ ಲೈಫಲ್ಲಿ ಸೆಟ್ಲ್ ಆಗ್ತೀರಾ, ಆದರೆ ಮುಂದೆ ಭಾವನ ಜೀವನ ಹೇಗೆ ರಾಮ್? ಅಕ್ಕನ ಬಗ್ಗೆ ಆಯಿತು,
ಈಗ ಅಣ್ಣನ ಬಗ್ಗೆ ಹೇಳ್ತಿದ್ಯಾ? ಹೌದು ರಾಮ್, ಅವ್ರ ಜೀವನನೂ ಸೆಟ್ಲ್ ಆಗಬೇಕು. ಇಲ್ಲ ಅಂದರೆ ದಿನಾಲೂ ಅವರು ಮಾವನ ಹತ್ರ ಬೈಸ್ಕೋತಿರ್ತಾರೆ. ಮಾವ ಅವ್ರನ್ನ ಬೈತಿರೋದು ನೋಡಿದ್ರೆ ನನಗೆ ಬೇಜಾರಾಗುತ್ತೆ ಗೊತ್ತಾ. ಅವನಿಗೆ ನಾವು ಏನು ಮಾಡೋಕ್ಕಾಗುತ್ತೆ ಜಾನಕಿ? ಅವ್ನು ಯಾರ ಮಾತನ್ನ ತಾನೇ ಕೇಳ್ತಾನೆ? ಅಪ್ಪನ ಮಾತಿಗೆ ಬೆಲೆ ಕೊಡದೇ ಇರೋನು ಇನ್ನು ನಮ್ಮ ಮಾತಿಗೆ ಬೆಲೆ ಕೊಡ್ತಾನ? ಕೊಡ್ತಾರೆ ರಾಮ್. ಅವ್ರಿಗೆ ನೀವು ಅಂದರೆ ಆಯಿತು, ನಿಮ್ಮ ಮಾತನ್ನು ಅವರು ಯಾವತ್ತೂ ತೆಗ್ದು ಹಾಕಲ್ಲ ರಾಮ್. ಆ ಕ್ಷಣಕ್ಕೆ ನನ್ನ ಮಾತನ್ನು ಕೇಳ್ತಾನೆ, ಆಮೇಲೆ ಮೊದಲಿನ ಥರನೇ ಆಗ್ತಾನೆ. ನಾನು ಎಷ್ಟೋ ಸರಿ ಹೇಳಿದ್ದೀನಿ ಜಾನಕಿ, ಅವನು ಯಾವ ವಿಚಾರನೂ ಸೀರಿಯಸ್ಸಾಗಿ ತಗೊಳ್ಳೋದೇ ಇಲ್ಲ. ಅಪ್ಪ ಬೈದರು, ಅದಕ್ಕೆ ಅವ್ನು ತಲೆನೇ ಕೆಡಿಸ್ಕೊಳ್ಳಿಲ್ಲ. ನೀನೇ ನೋಡಿದ್ಯಲ್ಲ. ಹಾಗಂತ ಸುಮ್ಮನೆ ಇದ್ದರೆ ಅದಕ್ಕೆ ನಾವು ಒಂದು ರೀತಿ ಕಾರಣ ಆಗ್ತೀವಿ ರಾಮ್. ಸರಿ, ಇವಾಗ ಅವನ ವಿಷಯದಲ್ಲಿ ನಾನೇನು ಮಾಡಬೇಕು ಅಂತ ಹೇಳ್ತೀಯಾ? ಹೇಗೂ ನೀವು ಸ್ಕೂಲ್ ಕಟ್ಟೋವಾಗ ತುಂಬ ಬ್ಯುಸಿ ಇರ್ತೀರಲ್ವಾ, ಆ ಕೆಲಸನೆಲ್ಲ ಭಾವನ್ಗೆ ಯಾಕೆ ಕೊಡಬಾರ್ದು? ಅವರೇ ಮುಂದೆ ನಿಂತು ಜವಾಬ್ದಾರಿ ತಗೊಂಡು ಎಲ್ಲ ಕೆಲಸನೂ ಮಾಡಲಿ. ಜಾನಕಿ, ಅದಕ್ಕೆ ಅವನ್ನೆಲ್ಲ ಒಪ್ಕೋತಾನೆ ಅಂತ ಅಂದ್ಕೊಂಡಿದ್ಯಾ? ನನಗಿದೆಲ್ಲ ಆಗಲ್ಲ, ಬೇರೆ ಯಾರನ್ನಾದ್ರೂ ನೋಡ್ಕೊ ಅಂತ ಹೇಳ್ತಾನೆ. ಇಲ್ಲ, ನೀವು ಓಕೆ ಅಂದರೆ ಭಾವನ ಒಪ್ಸೋ ಜವಾಬ್ದಾರಿ ನಂದು. ಸರಿ ಆಯಿತು, ನಾಳೆ ನಿಂಗೋಸ್ಕರ ಬೇಕಾದರೆ ಅಣ್ಣನ ಮುಂದೆ ಈ ಮಾತನ್ನ ಹಾಕಿ ನೋಡ್ತೀನಿ. ಅವ್ನು ನನ್ನ ಜೊತೆಗಿದ್ರೆ ನನಗೂ ಸಂತೋಷನೇ, ಆದರೆ ಅವ್ನು ನನ್ನ ಜೊತೆ ಇರಬೇಕಲ್ಲ. ಇಲ್ಲ ರಾಮ್, ಹೇಳೋ ರೀತಿಲಿ ಹೇಳಿದ್ರೆ ಭರತ್ ಅವರು ಕೇಳ್ತಾರೆ. ಅವ್ರನ್ನ ಎಲ್ಲರೂ ವೇಸ್ಟ್ ಅಂತ ಕರೆದು ಅವ್ರ ಮನಸ್ಸಲ್ಲೂ ಅದೇ ತುಂಬ್ಕೊಂಡ್ಬಿಟ್ಟಿದೆ. ನಾನು ಯಾವ ಕೆಲಸಕ್ಕೂ ಆಗಲ್ಲ, ನನ್ನಿಂದ ಯಾರಿಗೂ ಒಳ್ಳೇದಾಗಲ್ಲ ಅಂತ ಅವರೇ ಅನ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಯಾವುದು ಟೆನ್ಷನ್ ಇಲ್ಲದೆ ಅವ್ರ ಪಾಡಿಗೆ ಅವರಿದ್ದಾರೆ. ಅಣ್ಣ ಮೊದಲಿಂದನೂ ಒಳ್ಳೆಯವನೇ ಜಾನಕಿ. ಅವ್ನ ಮನಸ್ಸೇನು ಅಂತ ನಂಗೆ ಚೆನ್ನಾಗಿ ಗೊತ್ತು. ಮನೆಯವರೆಲ್ಲ ಬೈದು ಕುಡಿಯೋದನ್ನೇ ಜೀವನ ಮಾಡ್ಕೊಂಡಿದ್ದಾನೆ. ಇವಾಗ ಸ್ವಲ್ಪ ಅವನ್ನ ತಿದ್ದೋದಕ್ಕೆ ಕಷ್ಟ ಆಗುತ್ತೆ. ಆಗತ್ತೆ ರಾಮ್, ಬೈದು ಬುದ್ಧಿ ಹೇಳೋ ಬದಲು ತಿದ್ದಿ ಬುದ್ಧಿ ಹೇಳಿದ್ರೆ ಯಾರಿಗಾಗಲ್ಲ ಹೇಳಿ? ಹೇಳೋರ್ ಮನಸ್ಸು ಒಳ್ಳೇದಾಗಿರ್ಬೇಕಷ್ಟೆ. ಬೈದ್ರೆ ಸರಿ ಹೋಗ್ತಾರೆ ಅನ್ನೋದು ಅದು ಭ್ರಮೆ. ಅವ್ರ ತಪ್ಪನ್ನು ಅವ್ರಿಗೆ ತೋರಿಸ್ದಾಗ್ಲೇ ಅವರು ಸರಿ ಹೋಗ್ತಾರೆ. ಭರತ್ ಅವ್ರ ವಿಷಯದಲ್ಲಿ ಅವರು ಅವ್ರ ತಪ್ಪನ್ನ ತಿದ್ಕೋತಾರೆ ಅಂತ ನನಗನ್ನಿಸ್ತಿದೆ. ಏನು ಮಾಡ್ತಾನೋ ಗೊತ್ತಿಲ್ಲ, ಆದರೆ ನಾಳೆ ನೀನು ಹೇಳ್ದಂಗೆ ನಾನೊಂದ್ಸಲ ಮಾತಾಡಿ ನೋಡ್ತೀನಿ. ಸರಿ. ಎಲ್ಲ ಹೌದು, ಆದರೆ ನನ್ನ ಮಧ್ಯ ಅಣ್ಣನ ಮಧ್ಯ ಮಾಡ್ಬೇಕೇನೋ ಕಡ್ಡಿ ಹಾಕಲ್ಲ ತಾನೆ? ಅವಳ ಬಗ್ಗೆ ನೀವು ಚಿಂತೆ ಮಾಡಬೇಡಿ, ಅವಳೀಗ ಬದಲಾಗ್ತಿದ್ದಾಳೆ. ಅದಕ್ಕೆ ನಾನು ಹೇಳಿದ್ದು, ಭರತ್ ಅವ್ರನ್ನ ಬದಲಾಯಿಸೋಕೆ ಇದೇ ಒಳ್ಳೆ ಟೈಮ್. ಅಣ್ಣ ಬೇಕಾದರೆ ಬದಲಾಗ್ತಾನೆ, ಆದರೆ ಅವಳು ಬದಲಾಗ್ತಾಳೆ ಅಂದರೆ ಅದು ನನ್ನಿಂದ ನಂಬೋಕ್ಕೆ ಸಾಧ್ಯನೇ ಇಲ್ಲ. ಜಾನಕಿ, ನೀನು ಯಾವುದಕ್ಕೂ ಮಾಳವಿಕೆಯಿಂದ ಅವಳ ವಿಚಾರದಲ್ಲಿ ತುಂಬ ಎಚ್ಚರಿಕೆಯಿಂದ ಇರು. ಅವಳ ಬಗ್ಗೆ ನಾನು ಎಚ್ಚರಿಕೆಯಿಂದಾನೇ ಇರ್ತೀನಿ. ಈಗ ನೀವು ನಾನು ಹೇಳಿದ್ದನ್ನ ಎಚ್ಚರಿಕೆಯಿಂದ ಮಾಡಿ. ಇಷ್ಟೊಂದೆಲ್ಲ ಹೇಳಿದ್ಮೇಲೆ ನಾನು ಮಾಡದೇ ಇರ್ತೀನ ಜಾನಕಿ? ಎಲ್ಲ ಒಳ್ಳೇದಕ್ಕೆ ಹೇಳ್ತಾ ಇದೆಯಾ? ಸ್ವಾರ್ಥ ಇಲ್ಲದೆ ಈ ಮನೆಗೆ ಒಳ್ಳೇದಾಗೋದನ್ನು ಬಯಸ್ತಾ ಇದೆಯಾ? ನಾನು ನಿನ್ನ ಮಾತು ಕೇಳಲಿಲ್ಲ ಅಂದರೆ ತಪ್ಪಾಗಲ್ವಾ? ಹಾಗೆ ಇನ್ನೊಂದು ಒಳ್ಳೆ ಕೆಲಸ ಹೇಳೋದನ್ನು ನೀನು ಮರ್ತಿದ್ಯಾ ಜಾನಕಿ? ಯಾವುದು? ಎಲ್ರಿಗೂ ಒಳ್ಳೇದಾಗೋದ್ರ ಬಗ್ಗೆನೇ ಹೇಳಿದೆ. ಫಾತಿಮಾನೇ ಬಿಟ್ಬಿಟ್ಟಿಯಲ್ಲ, ಅವಳಿಗೂ ಒಳ್ಳೆ ಹುಡುಗನ ಹುಡುಕ್ಬೇಕು, ಮದುವೆ ಮಾಡಬೇಕು, ಅವಳ ಜೀವನನೂ ತುಂಬ ಸಂತೋಷವಾಗಿರ್ಬೇಕಲ್ವಾ ಜಾನಕಿ? ಹೌದು ರಾಮ್, ಫಾತಿಮಾ, ಅಬ್ಬ, ಅಮ್ಮಿ ಎಲ್ಲರೂ ಸಂತೋಷವಾಗಿರಬೇಕು. ಈಗ ನಾವು ಅಂದ್ಕೊಂಡಿರೋದೆಲ್ಲ ಆದರೆ ನೆಕ್ಸ್ಟ್ ಮಾಡಬೇಕಾಗಿರೋದು ಅದನ್ನೇ.